ತುಂಬ ಏಟಾಯ್ತಾ ಸಮರ್? ಎಲ್ಲಿ ನೋವಾಗ್ತಿದೆ ಹೇಳು? ಬಿಸಿಲಿನಲ್ಲಿ ಟವಲ್ನ ಒದ್ದೆ ಮಾಡಿ ಶಾಖ ಕೊಟ್ರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ತರ್ಲಾ? ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿದ್ದಾರೆ. ರೌಡಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಆಯ್ತಲ್ಲ, ಮತ್ತೆ ಯಾಕೆ ಟೆನ್ಷನ್ ಆಗ್ತೀಯಾ? ಸಮರ್, ಆಗಿದ್ದಾಯ್ತು. ನೀನು ಇಲ್ಲಿಗೆ ಬಂದಿದ್ದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ. ಟೈಮ್ ಆಗ್ತಾ ಇದೆ. ಮೊದಲು ಹೋಗಿ ರೆಡಿ ಆಗು ಪ್ಲೀಸ್. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ಬನ್ನಿ, ಹತ್ರ ಬನ್ನಿ, ಹಾರ ಬದಲಾಯಿಸ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ನೀವು ವಂಜಾ ಅವರಲ್ವಾ? ಹೌದು. ನೀವು ನಿಮ್ಮನ್ನೆಲ್ಲ ನೋಡಿದ್ದೀನಿ, ಆದ್ರೆ ನೆನಪಾಗ್ತಿಲ್ಲ. ನಾನು ತುಳಸಿ ಅಂತ, ಅದೇ ಮೈಸೂರು ಪಾಕ್ ಆರ್ಡರ್ ಕೊಟ್ಟಿದ್ರಲ್ಲ. ಓಹ್, ಸಾರಿ ಸಾರಿ, ಶಾಸ್ತ್ರಗಳು ನಡೀತಿತ್ತಲ್ವಾ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಪಾಪ, ನೀವು ತುಂಬಾ ಹುಡುಕಿದ್ರು ಏನು? ಇಲ್ಲ, ಹಾಗೇನೂ ಇಲ್ಲ. ಸ್ವೀಟ್ಸ್ ಎಲ್ಲ ಅಡುಗೆ ಮನೆಗೆ ಕೊಟ್ಟಿದ್ದೀವಿ. ನೀವು ಕೇಳಿದಕ್ಕಿಂತ 10 ಪೀಸ್ ಜಾಸ್ತಿ ಇದೆ. ಒಂದ್ಸಲ ನೋಡ್ಕೋತೀರಾ? ಅಯ್ಯೋ ಪರವಾಗಿಲ್ಲ, ಕೊನೆ ಮೊಮೆಂಟ್ ಅಲ್ಲಿ ಹೇಳಿದ್ರು ಮಾಡ್ಕೊಟ್ಟಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ನಿಮ್ ಹೆಸರೇನು ಹೇಳಿದ್ರಿ? ತುಳಸಿ ಅಂತ. ತುಳಸಿ? ತುಳಸಿ ಅಂದ್ರೆ ನೀವೊಂದ್ಸಲ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಅಲ್ಲಿ ಬಂದಿದ್ರಲ್ವಾ, ಮಾಧವ್ ಅವ್ರ ಜೊತೆ? ಹೌದು. ಸಾರಿ ಸಾರಿ, ಗುರ್ತೇ ಸಿಗ್ಲಿಲ್ಲ ನೋಡಿ. ನೀವ್ ಅಲ್ಲೂ ಇಷ್ಟೇ ಸಿಂಪಲ್ ಆಗಿ ಬಂದಿದ್ರಿ. ಹೌದು, ಈಗ ನೀವು ಯಾರ ಮನೆ ಫಂಕ್ಷನ್ ಬಂದಿದ್ದೀರಾ ಅಂತ ಗೊತ್ತಾ? ಹೊರಗಡೆ ಅಭಿಜಿತ್ ದೀಪಿಕಾ ಅಂತಿತ್ತು. ಹೌದು, ದೀಪಿಕಾ ನನ್ನ ಮಗಳು. ಅಭಿಜಿತ್ ಯಾರು ಅಂತ ಗೊತ್ತಾ? ಪಾಪ, ಕಷ್ಟಪಟ್ಟು ಮಾಡ್ಕೊಟ್ಟಿದ್ದಾರೆ ಸ್ವೀಟ್ನ. ಅದು ಕರೆಕ್ಟ್ ಟೈಮ್ಗೆ. ಅವ್ರು ಸ್ವೀಟ್ ಮಾಡ್ಕೊಟ್ಟಿದ್ದು ಶೆಫ್ ಮಾಧವ್ ಮನೆ ಫಂಕ್ಷನ್ಗೆ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೋ. ನೀವು ಇಲ್ಲೇ ಕೂತಿರಿ, ನಾನ್ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡೋದಿದೆ. ಇಲ್ಲ, ಅದು ನಾನು ಹೋಗ್ಬೇಕು. ಅಯ್ಯೋ, ಒಂದೇ ಒಂದ್ ನಿಮಿಷ ಬಂದ್ಬಿಟ್ಟೆ. ನಾನ್ ಕೊಡೋ ಸರ್ಪ್ರೈಸ್ ನಿಮ್ಗೂ ಖುಷಿ ಆಗತ್ತೆ. ಅವತ್ತು ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸಿದ್ರೆ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಹೇಗಿದೆ ಶಾಕು? ಬೀಗರಾಗ್ತಿದೀವಿ, ಈಗಲೂ ಹಾಗೆ ಸಾಧಿಸ್ತೀಯ? ಎಲ್ಲರೂ ನಮ್ಮ ಕಡೆ ನೋಡ್ತಿದ್ದಾರೆ. ನೀನು ಹೀಗೆ ಆಡಿದ್ರೆ ಎಲ್ಲರೂ ನಿನಗೆ ಈ ಸಂಬಂಧ ಇಷ್ಟ ಇಲ್ಲ ಅನ್ಕೋತಾರೆ. ನಿನ್ನ ಮಗನೋ ಹಾಗೆ ಅನ್ಕೋತಾನೆ. ಈಗಲೇ ಮಕ್ಕಳಿಗೆ ಅಪ್ಪನ ಮೇಲೆ ಗೌರವ ಇಲ್ಲ. ಹೀಗಾಗ್ಬಿಟ್ರೆ ನಿನ್ನ ಕತೆ ಏನು?
ಎಷ್ಟು ವರ್ಷದ ಸ್ನೇಹ ನಮ್ದು ಈಗ ಅದು ಸಂಬಂಧ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಮಾಧವ್, ನನಗೆ ಖುಷಿ ಆಗ್ಲಿಲ್ವಾ? ಕಮೋನ್ ಮಾಧವ್, ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಪ್ಲೀಸ್. ಬನ್ನಿ. ಅಭಿ ಜೀವನನೇ ಹಾಳಾಗತ್ತೇನೋ ಅಂತ ಭಯ ಆಗ್ತಿದೆ ಕಣು. ನೀವಿಬ್ರು ಇಲ್ಲಿದ್ದೀರಾ? ನಿಮ್ಮಿಬ್ರನ್ನ ಹುಡುಕ್ತಿದೆ ಎಲ್ಲಿ ಹೋದ್ರು ಅಂತ. ಅದು ಮಹೇಶಂಗೆ ಅಲ್ಲಿ ಜನಗಳ ಮಧ್ಯೆ ಕಷ್ಟ ಆಗ್ತಿದೆ ಅನ್ನಿಸ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ಏನ್ ವಿಶೇಷ ಮರಿ? ಸಡನ್ ಆಗಿ ಈ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ರಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ಭಾವ. ನನ್ಗೆ ಗೊತ್ತು ಈ ವಿಷಯ ನಿಮಗೆ ತುಂಬ ನೋವು ಕೊಟ್ಟಿದೆ ಅಂತ. ಆದರೆ ನಿನ್ನೆ ಆ ಸಿಚುವೇಶನ್ನಲ್ಲಿ ನಾನು ಏನು ಇಟ್ಸ್ ಓಕೆ ಶ್ಯಾಮ್, ಹಾಗಿದ್ದಾಯ್ತದ, ಈಗ ಬದಲಾಯಿಸೋಕ್ಕೇನಿದೆ? ನಿಮ್ಮೆಲ್ಲರ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಆದರೂ ಭಾವ, ನಾನು ಸ್ವಲ್ಪ ಹೊರಗಡೆ ಇರ್ತೀನಿ, ನೀನು ಮಹೇಶನ್ ಜೊತೆ ಇರ್ತೀಯಲ್ವಾ? ಸರಿ ಭಾವ. ಮತ್ತೆ ನಿಮ್ದೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಅಂದರೆ ಹುಡುಗ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ? ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಆಚೆ ಇರ್ತೀನಿ, ನೀವಿಬ್ರೆ ಮಾತಾಡ್ಕೊಳ್ಳಿ. ನಾನಿದ್ರೆ ನಿಮಗೆ ಸಂಕೋಚ ಆಗುತ್ತೆ. ನೋ ಪ್ರಾಬ್ಲಮ್, ಸಂಕೋಚ ಏನಿಲ್ಲ, ಕೂತ್ಕೊಳ್ಳಿ. ನೋಡಿದ್ರೆ ಭಾರಿ ಕೂಡ ಅನ್ನಿಸ್ತಾನೆ, ಆದರೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಮುಂದಕ್ಕೆ ಹೋದ್ರೆ ಕೇಳಿಸ್ಬೋದೇನು, ನೋಡೋಣ. ರೇ, ಒಂದ್ ಹುಡುಗಿನ ಈ ತರ ನೋಡ್ತಾ ಇದ್ದಾರಲ್ಲ, ಗೊತ್ತಾಗಲ್ವಾ ನಿಮ್ಗೆ? ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ? ನಾನ್ ಬೇರೆ ಯಾರು ನೋಡಕ್ ಬಂದಿದ್ದು. ನಿಮ್ಮನ್ನ ಬಂದು ನೋಡ್ತಾರೆ, ಬೇರೆ ಕೆಲಸ ಇಲ್ಲ ನನಗೆ. ನಾನು ಸಿಕ್ಕಾಪಟ್ಟೆ ಮರ್ಯಾದೆ ಅಂತ ನೋಡ್ಕೊಂಡು ಮಾತಾಡಿ. ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಗೋದು ನಿಮ್ಗೆ? ನಾನ್ ಬಂದಿರ್ಬೇಕು, ನಿನ್ ಜೊತೆ ಬೇರೆ ಮಾತಾಡ್ತಾರೆ ನಿಂತ್ಕೊಡ್ರೆ. ಹೋಗ್ರಿ ರೀ, ಹೋಗ್ತೀನಿ, ಹೋಗಬ್ಬು, ಹೋಗ್ರಿ. ಯಾರವರು ನಿಮ್ಗೆ ಗೊತ್ತಾ? ಅದು ಯಾರೋ ಏನೋ, ನಮಗ್ ಗೊತ್ತಿಲ್ಲ. ಅಮ್ಮ, ಅವ್ರು ಇನ್ನೂ ಸಿಕ್ಕಿಲ್ವಾ? ತುಂಬಾ ಹೊತ್ತಾಯ್ತಲ್ಲ, ಜನ ಎಲ್ಲ ಊಟ ಕೇಳ್ತಿದ್ದಾರೆ. ಹೋಗೋಣ ಕೇಶವ, ಅವ್ರು ಸಿಕ್ಕಿದ್ರು, 1 ನಿಮಿಷ ಇರಿ ಅಂದ್ರು. ಈಗ ಕಾಣಿಸ್ತಾ ಇಲ್ಲ. ಹಣ ಕೊಡ್ತಿದ್ದಂಗೆ ಹೋಗೋಣ. ಏನಾಯ್ತಮ್ಮ? ನೋಡಿದ ತಕ್ಷಣ ಗುರ್ತಿಡಿಯೋದಕ್ಕೆ ನೀನೇನ್ ಎಲಿಜಬೆತ್ ರಾಣಿನಾ? ಮಾಮ್, ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲದೆ ಏನು, ಮಾಲಲ್ಲಿ, ಮಾರ್ಕೆಟಲ್ಲಿ. ಇನ್ನೊಂದು ವಿಷಯ ಏನಂತ ಗೊತ್ತಾ? ಪೂರ್ಣಿ ಫ್ರೆಂಡ್ ಸಿರಿ ಇದ್ದಾಳಲ್ಲ, ಇವಳು ಅವಳ ಅತ್ತೆ ಅಂತೆ. ವಾಟ್? ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಯಾರಿಗ್ ಗೊತ್ತು?
ಅವತಾರ ನೋಡು ಸಾಲ್ದು ಅಂತ VIP ಸೀಟಲ್ಲಿ ಬೇರೆ ಕೂತಿದ್ಲು. ಈಗ ಹೇಳ್ತೀನಿ ಅಂತಲ್ಲ, ಇದು ನಿಮ್ಮಂಥವರು ಬರೋ ಜಾಗ ಅಂತ ನಿಮ್ಗನ್ಸುತ್ತಾ? ಎಲ್ಲಿ ಹೋದ್ರು ಅಮ್ಮ? ಮಾವನ ಹತ್ರ ಏನಾದ್ರು ಮಾತಾಡ್ತಿದ್ದಾರಾ? ಪುಣ್ಯ ಯಾಕೆ? ಬೆಳಿಗ್ಗೆ ನಿನ್ನ ಜೊತೆ ರೂಡಾಗಿ ಮಾತಾಡ್ಬಿಟ್ಟೆ, ಸಾರಿ. ಇನ್ನು ಮಾವನು ಬಂದಾಯ್ತಲ್ಲ, ಎಲ್ಲನೂ ಸರಿ ಹೋಯ್ತಲ್ಲ, ಈಗಲೂ ನನ್ನ ಮೇಲೆ ಕೋಪಲ್ಲ. ಏನ್ ಸರಿ ಹೋಗಿದೆ? ಮಾವ ಈಗ್ಲೂ ನೊಂದ್ಕೊಂಡಿದ್ದಾರೆ. ಯಾರ್ ನೆರಳು ನಮ್ಮ ಮನೆ ಮೇಲೆ ಬೀಳ್ಬಾರ್ದು ಅನ್ಕೊಂಡಿದ್ರು ಆ ಮನೆ ಹುಡುಗಿನೇ ನಾವು ಸೊಸೆ ಮಾಡ್ಕೋತಿದೀವಿ. ನೋವಾಗದೆ ಇರುತ್ತಾ? ಚಿಕ್ಕಮ್ಮ ಹೇಗಂತ ನಿನಗೆ ಗೊತ್ತು. ಅವ್ರು ಸೆಲೆಕ್ಟ್ ಮಾಡಾದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಸೂಟ್ ಹಾಗೆ ಆಗ್ತಾಳೆ. ನೀನು ಚಿಕ್ಕಮ್ಮನ ಸೆಲೆಕ್ಷನ್ ಅಲ್ವಾ? ಆಮೇಲೆ ಜನಾರ್ದನ್ ಜೊತೆ ರೈವಲರಿ ಬಗ್ಗೆ ನಾನು ಯೋಚಿಸ್ತಿದ್ದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೇಳು? ಒಂದ್ಸಲ ತಪ್ಪು ಮಾಡಿದಾರ ಅಂತ ದೂರ ಮಾಡೋಕ್ಕಾಗಲ್ಲ. ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡಲೇಬೇಕಲ್ವಾ? ಬೇರೆಯವ್ರ ಬಗ್ಗೆ ಇಷ್ಟೆಲ್ಲ ಯೋಚಿಸ್ತಿರಲ್ಲ, ಮಾವನ ಬಗ್ಗೆ ನಾನು ಇದನ್ನೇ ನಿಮ್ಗೆ ಹೇಳ್ಬೋದಲ್ವಾ? ಎಷ್ಟು ದಿನ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು? ಅವ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ಬೋದಲ್ವಾ? ನೀವು ಮಾಧವ್ ಅವರ ಅಭಿಮಾನಿ ಇರ್ಬೋದು, ಆದ್ರೆ ಇದು ನಮ್ಮ ಪರ್ಸನಲ್ ಫಂಕ್ಷನ್. ಇಲ್ಲಿ ಬಂದಿರೋರೆಲ್ಲ ಎಲ್ಲಾ ರೀತಿನೂ ನಮಗ್ ಸರಿ ಹೊಂದೋ ಜನ. ಇಂಥ ಕಡೆ ನೀವು ಬರೋದು ಸರಿ ಅಂತ ನಿಮಗನ್ಸುತ್ತಾ? ಸ್ವೀಟ್ ಆರ್ಡರ್ ಮಾಡಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದಿದ್ವಿ. ಅದಕ್ಕೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಾ? ನನ್ ಎದುರು ನಿಂತು ಮಾತಾಡೋರು ಇನ್ನೂ ಹುಟ್ಟಿಲ್ಲ. ಇನ್ನೊಂದು ಮಾತಾಡಿದ್ರು ಸೆಕ್ಯೂರಿಟಿನ ಕರೆಸಿ ಆಚೆ ದಬ್ಬೇಕಾಗತ್ತೆ. ಈ ಕಾನ್ಫರೆನ್ಸ್ಗೆ ಹೋಗೋ ಮೊದಲು ನೀ ನನಗೆ ಸಮಾಧಾನ ಹೇಳಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಇಷ್ಟು ದೂರ ಬಂದನು ಸುಮ್ಮನೆ ನಾವು ವಾಪಸ್ ಹೋಗ್ಬೇಕಾಗ್ತಿತ್ತು. ಏಯ್, ಯಾಕೋ ಹಾಗೆ ಹೇಳ್ತೀಯ? ಎಷ್ಟೋ ಸಲ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಬರುತ್ತೆ. ಲೈಫೇ ಮುಗ್ದೋಯ್ತೇನೋ ಅನ್ಸುತ್ತೆ. ಆದ್ರೆ ಅಂತ ಟೈಮಲ್ಲಿ ಸ್ವಲ್ಪ ಪೇಷನ್ಸ್ ಇಂದ, ಜಾಣತನದಿಂದ ಆ ಸಿಚುಯೇಷನ್ ಇಂದ ಹೊರಗೆ ಬಂದ್ಮೇಲೆ ಲೈಫೇ ಬೇರೆ ತರ ಇರುತ್ತೆ, ಗೊತ್ತಾ? ಈ ಇನ್ಸಿಡೆನ್ಸ್ ಇಂದ ನಾನೊಂದ್ಸಲ ಡಿಪ್ರೆಷನ್ಗೆ ಹೋದೆ. ಆಮೇಲೆ ಯೋಚನೆ ಮಾಡಿದ್ರೆ ನೀ ಆ ರೌಡಿಗೈ ಕಚ್ಚಿ ನನ್ನ ಹೆಸರನ್ನ ಕೂಗ್ಲಿಲ್ಲ ಅಂತಂದಿದ್ರೆ ನೀ ನನಗೆ ಕಾಣ್ತಾನೆ ಇರಲಿಲ್ಲ ಬಾಸ್. ನಾನು ತಕ್ಷಣ ಪೊಲೀಸರು ಫೋನ್ ಮಾಡಲಿಲ್ಲ ಅಂತಿದ್ರೆ ನಮ್ಮಿಬ್ರು ಕತೆ ಏನಾಗ್ತಿತ್ತು? ಅಂಥ ಸಿಚುವೇಶನ್ ನಾವು ಧೈರ್ಯ ತೋರಿಸಿದ್ವಿ ಅಂತ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೋಬೇಕಲ್ವ? ಬರೀ ನೆಗೆಟಿವ್ ಹುಡ್ಕೊಂಡು ಗಿಲ್ಟಲ್ಲಿ ಇರೋದ್ಕಿಂತ ಪಾಸಿಟಿವ್ ನೋಡಿಕೊಂಡು ಹೆಮ್ಮೆ ಪಡಬೇಕು ಅನ್ನಿಸ್ತು. ಈಗ ದಾರಿಗೆ ಬಂದೆ ನೋಡು. ಇದು ನಾವ್ ಎವ್ರಿ ಡೇ ಫಾಲೋ ಮಾಡ್ಬೇಕಾಗಿರೋ ಕೋಟ್. ಇದನ್ನ ನಿನಗೆ ಅರ್ಥ ಮಾಡ್ಸೋಕೆ ಆ ರೌಡಿಗಳೇ ಬರ್ಬೇಕಾಯ್ತು ನೋಡು. ಆಲ್ ಥ್ಯಾಂಕ್ಸ್ ಟು ದೆಮ್. ಒಂದು ಮಾತು ಹೇಳ್ತೀನಿ ಬಾಸ್, ಓವರ್ ಅನ್ಕೋಬಾರ್ದು. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿ. ಓವರ್ ಏನಲ್ಲ, ಅದು ಫ್ಯಾಕ್ಟೇ. ಸೊ ಹಾಗಾದ್ರೆ ತಾವೀಗ ಹೆಂಡತಿ ಹೇಳೋ ಒಂದ್ ಮಾತು ಕೇಳ್ತೀರಾ? ಕೇಳದೆ ಇದ್ರೆ ಬಿಡ್ತೀಯಾ? ಹೇಳಮ್ಮ. ಇನ್ ನಡೆದಿದ್ದ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅಲ್ಲ ಪಾಪಮ್ಮ, ಮಾವನ್ ಮನ್ಸು ಮೊದ್ಲೇ ಸರಿ ಇಲ್ಲ. ಒಬ್ರೇ ಹೋಗ್ತಿದ್ದಾರೆ, ಎಲ್ಲಿಗೆ ಅಂತಾನೂ ಹೇಳಿಲ್ಲ. ಗಾಬರಿ ಆಗ್ಬೇಡ ಪೂರ್ಣಿ, ಅವ್ರ ಮನ್ಸಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಂಗೆ ಗೊತ್ತು.
ಪುಟ್ಟದನ್ನೆಲ್ಲ ಅಯ್ಯ ಮನ್ಸಿಗೆ ಹಚ್ಕೊಳ್ಳೋರಲ್ಲ. ಆದ್ರೆ ಇಷ್ಟೆಲ್ಲ ಬೇಸರ ಆದಾಗ ಅವ್ರು ಒಬ್ಬರೇ ಇರೋದು ವಾಸಿ. ಆದ್ರೂ ಪಾಪಮ್ಮ ಅವರಿಗೆ ಯಾರ ಜೊತೆಲೂ ಮಾತಾಡೋದು ಬೇಡ ಅಂತಾದಾಗ ಹೀಗೆ ಒಬ್ಬರೇ ಇರ್ತಾರೆ. ಅವರಿಗೆ ಎಲ್ಲಿ ಸಮಾಧಾನ ಸಿಕ್ಕುತ್ತೋ ಅಲ್ಲಿ ಇರ್ಲಿ, ಆಮೇಲೆ ಅವ್ರ ಮನೆಗೆ ವಾಪಸ್ ಬರ್ತಾರೆ. ಇಂಥ ಪರಿಸ್ಥಿತಿಲಿ ಅವ್ರೊಬ್ಬರನ್ನ ಹೇಗ್ ಬಿಡೋದು ಪಾಪಮ್ಮ? ಬಿಟ್ಬಿಡ್ಬೇಕು ಪೂರ್ಣೆ. ಅವ್ರಿಗೆ ಸಮಾಧಾನ ಸಿಗಬೇಕು ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡೋಣ. ಎಷ್ಟು ಪೆಟ್ಟು ತಿನ್ನುತ್ತೋ ಆ ಜೀವ, ಪೆಟ್ಟು ತಿಂದು ತಿಂದು ಹೇಗ್ ಸಮಾಧಾನ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ನೀನು ಬಾ. ಬಾ ಬಾ. ನನ್ನ ಆರೋಗ್ಯಕ್ಕೆ ಏನೋ ಆಗೋಲ್ದಿಲ್ಲ ಕಣೋ ಶೇಷು. ಮನೆಯಲ್ಲಿ ದಂಡಪಿಂಡ ಸೋಗಲಾಡಿ ಇಲ್ಲ ಅಂತಂದಿದ್ದಕ್ಕೆ ಬೇಜಾರಾಗ್ತಾ ಇತ್ತು. ಈಗ ತುಳಸಿ ಬೇರೆ ಹೊರಗಡೆ ಹೋಗಿದ್ದಾಳೆ. ಯಾಕೋ ಮನೆ ಎಲ್ಲ ಪಿಕೋಲ್ತಿದೆ ಕಣೋ. ಅದಕ್ಕೆ ನಿನ್ನ ಜೊತೆ ವಾಕಿಂಗ್ ಹೋಗೋಣ ಅಂತ ಬಂದೆ. ಏನ್ ದತ್ತಣ್ಣ ನೀ? ಅವರೆಲ್ಲ ಇದ್ದಾಗ ಎಷ್ಟು ಗೋಳು ಹೋಯ್ಕೋತೆ ಅವರನ್ನ, ಈಗ ಅವ್ರಿಲ್ಲ ಅಂದ್ರೆ ಬೇಜಾರು ಅಂತೀಯ. ಹಾಗೆ ಕಣೋ, ಹಾಗೆ ಪ್ರೀತಿ ಇರೋ ಕಡೆನೆ ಇಂಥದ್ದೆಲ್ಲ ಆಗ್ತಿರುತ್ತೆ. ಒಂದು ವೇಳೆ ನಾನು ನಾಳೆಯಿಂದ ಮನೆಯಲ್ಲಿ ಮಾತಾಡದೆ ಸುಮ್ಮನೆ ಇದ್ದೆ ಅಂತ ಇಟ್ಕೋ, ತುಳಸಿ ಆಗಲಿ ದಂಡಪಿಂಡ ಆಗಲಿ ಸೋಗಲಾಡಿ ಆಗಲಿ ಅದನ್ನು ಒಪ್ಕೋತಾರ? ಇಲ್ಲ. ಅವ್ರಿಗೆ ನಾನು ಹೀಗಿದ್ರೇನೆ ಇಷ್ಟ ಆಗೋದು. ನಿಜ ದತ್ತಣ್ಣ, ಅದಕ್ಕೆ ನಿಮ್ಮ ಮನೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ತುಳಸಿ ಅಂತೂ ಯಾವಾಗ ಹೋದ್ರು ಎಷ್ಟು ತಾಳ್ಮೆಯಿಂದ ನೋಡ್ಕೋತಾಳೆ. ಈಗ ಮನೆಯಿಂದನೇ ಕೆಲಸ ಶುರು ಮಾಡಿದಾಳೆ, ಆದರೂ ನಿನ್ನ ಬಗ್ಗೆ ಕಾಳಜಿ ತೋರಿಸೋದು ಎಳ್ಳಷ್ಟು ಕಮ್ಮಿ ಆಗಿಲ್ಲ. ಸಾತ್ವಿ ಕಣ ಅವಳು. ಹೇ, ನಾನು ಹೀಗೆ ಹೇಳ್ದೆ ಅಂತ ಅವಳು ಹೇಳ್ಬಿಡ್ಬೇಡ. ಅವಳು ಬರೀ ಮನೆ ಕೆಲಸ ಮಾಡ್ಕೊಂಡೇ ಇರೋದು ನನಗೂ ಇಷ್ಟ ಆಗೋಲ್ಲ. ಇವಾಗ ಕ್ಯಾರಿಯರು ಅದು ಇದು ಅಂತ ಮಾಡ್ತಿದ್ದಾಳಲ್ಲ, ನನಗೆ ಅದೊಂಥರ ಹೆಮ್ಮೆ ಕಣೋ. ನಮ್ಮ ತುಳಸಿಗೂ ಧೈರ್ಯ ಇದೆಯಲ್ಲ ಅಂತ ಖುಷಿ ಆಗತ್ತೆ ನನಗೆ. ನಿಜ ಕಣೋದತ್ತಣ್ಣ. ನೀವು ನನಗೆ ಕೊಡ್ಬೇಕಾಗಿರೋ ಗಿಫ್ಟ್ ಏನು ಗೊತ್ತಾ? ಅವ್ರು ನಿನ್ನ ಜೊತೆ ಮಾತಾಡಬಾರ್ದು ಅಂತ ನೀವು ಹಾಕಿರೋ ಕಂಡೀಷನ್ನ ತೆಗೆದ್ರೆ ಅದೇ ನನಗೆ ಕೊಡೋ ದುಡ್ಡು ಗಿಫ್ಟ್. ಯೋಶ್, ಮಾವನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ನಿಮ್ಗೇನು ಬೇಜಾರಾಗಲ್ಲ ಅಲ್ವಾ? ಮುಂದೊಂದು ದಿನ ಈ ಕಷ್ಟನೂ ಹಾಗೆ ಆಗತ್ತೆ. ಹೇಗೆ ಆಚೆ ಬಂದ್ರಿ ಅಂತ ನೀವು ಯೋಚನೆ ಮಾಡೋದು ಮುಂಚೆನೆ ಈ ಕಷ್ಟ ನಿಮ್ಮನ್ನು ಬಿಟ್ಟು ಹೋಗಿರುತ್ತೆ. ಹೌದಲ್ವಾ? ಅವತ್ತು ಮನೆಯಿಂದ ಆಚೆ ಹೊರಟಾಗ ಇನ್ಯಾವತ್ತೂ ಆ ಮನೆಗೆ ವಾಪಸ್ ಹೋಗಲ್ವೇನೋ ಅಂದ್ಕೊಂಡಿದ್ದೆ. ಅವಿನಾಶ್ ಮುಖನೇ ನೋಡಲ್ವೇನೋ ಅಂದ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ನಾನು ಆ ಮನೇಲೇ ಇದ್ದೀನಿ. ಅಂದರೆ ಅಭಿ ವಿಷಯದಲ್ಲೂ ಪರಿಸ್ಥಿತಿ ಬದಲಾಗತ್ತಾ? ಏನು ಯೋಚಿಸ್ತಾ ಇದ್ದೀರಾ? ಏನಿಲ್ಲ. ನನ್ನ ಮಕ್ಕಳ ಜೊತೆ ನನ್ನ ಸಂಬಂಧ ಸರಿ ಹೋಗುತ್ತೆ ಅಂತೀರ? ನಾವು ಮತ್ತೆ ಖುಷಿಯಾಗಿರ್ತೀವ? ಮನಸ್ಸಿನ ತುಂಬ ಪ್ರಶ್ನೆಗಳೇ ತುಂಬಿದ್ದಾವೆ, ಆದರೆ ಉತ್ತರ ಹುಡುಕೋ ದಾರಿ ಗೊತ್ತಾಗ್ತಿಲ್ಲ. ಆ ದಾರಿ ನನಗೆ ಗೊತ್ತಿದೆ ಮಾಧವ್ ಅವರೇ. ಕೆಲವು ಡಿಸ್ಕಷನ್ ನಡೆಯುವಾಗ ಡೋರು ಕ್ಲೋಸ್ ಮಾಡಿರ್ಬೇಕು. ಎಂಗೇಜ್ಮೆಂಟ್ ವೆನ್ನಿನಲ್ಲಿ ಅದೇ ತಪ್ಪು ನಡೆದಿದ್ದಕ್ಕೆ ನಿನಗೆಲ್ಲ ವಿಷಯ ಗೊತ್ತಾಯ್ತಲ್ವಾ? ಹೌದು, ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟು ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ಹೇಳು. ನೀ ಇಷ್ಟು ದಿನ ಏನೇ ಮಾಡಿದ್ರು ನಂಗೊಂದು ಸಣ್ಣ ಪುಟ್ಟ ಕ್ಲೂ ಸಿಗ್ತಾ ಇತ್ತು. ಆದ್ರೆ ಈ ಸಲ ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ನಿನಗೆ ಸಣ್ಣ ಕ್ಲೂನು ಕೊಡದೆ ನನಗೆ ಕೆಲಸ ಮಾಡಕ್ ಬರುತ್ತೆ. ಆದರೆ ಕೆಲವೊಂದ್ಸತಿ ನಿನಗೂ ಗೊತ್ತಿರಲಿ ಅಂತ ಹೇಳಿರ್ತೀನಿ. ಬಟ್ ಈ ಸಲ
ಈ ವಿಷಯ ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇರಲಿಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಬಿರುಗಾಳಿ ಎಪ್ಸೋ ವಿಷಯ ಇದು. ಗೊತ್ತಾಯ್ತು ಮಾಮ್, ಆದ್ರೆ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಹೇಳು. ಎಸ್ ಬೇಬಿ, ನೀನು ಕೇಳಿಸ್ಕೊಂಡಿದ್ದೆಲ್ಲ ಸತ್ಯ. ನನಗೂ ಜನಾರ್ದನ್ಗೂ, ನನಗೂ ದೀಪಿಕಾಗೂ ತುಂಬ ಮೊದಲೇ ಪರಿಚಯ. ಮೈ ಗಾಡ್, ಮತ್ತೆ ಅವತ್ತು ಅಭಿಬ್ರು ಬಂದು ಆ ದೀಪಿಕಾ ವಿಚಾರ ಹೇಳಿದಾಗ ಯಾಕೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದೆ? 2 ಕಾರಣ ಇದೆ. ಮುಂದೆ ದೀಪಿಕಾಯಿಂದ ಏನೇ ಅನಾಹುತ ನಡೆದ್ರು ಅದರ ಬ್ಲೇಮು ನನ್ನ ಮೇಲೆ ಬರಬಾರ್ದು. ಅಕಸ್ಮಾತ್ ಬಂದ್ರು ಆ ಹುಡುಗಿ ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ, ಅಭಿ ಕೇಳಲಿಲ್ಲ ಅಂತ ಹೇಳ್ಬೋದಲ್ವಾ? ಅದೊಂದೇ ಕಾರಣ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ದೀಪಿಕಾ ಈ ಮನೆ ಸೊಸೆ ಆಗೋದು ನನಗೆ ಬೇಕಿತ್ತು. ನಾನು ಮೊದಲೇ ಓಕೆ ಅಂದಿದ್ರೆ ಅಭಿ ಅವಳನ್ನ ರಿಜೆಕ್ಟ್ ಮಾಡ್ತಿದ್ದ. ಯಾಕಂದ್ರೆ ನಿಂಗೆ ಅಭಿ ಸ್ವಭಾವ ಗೊತ್ತಲ್ವಾ? ಅವನಿನ್ನೂ ಚಿಕ್ಕ ಮಕ್ಕಳು ಮೆಂಟಾಲಿಟಿ ಇಟ್ಕೊಂಡಿರೋ ಹುಡುಗ. ಮಾಡು ಅಂದಿದ್ದನ್ನ ಯಾವತ್ತೂ ಮಾಡಲ್ಲ, ಮಾಡಬೇಡ ಅಂದಿದ್ದನ್ನ ಅವನು ಯಾವತ್ತೂ ಮಿಸ್ ಮಾಡಲ್ಲ, ಮಾಡೇ ಮಾಡ್ತಾನೆ. ಬ್ರಿಲಿಯಂಟ್, ಸೋ ಬ್ರಿಲಿಯಂಟ್ ಮಾಮ್. ಬೇವು ಬೆಲ್ಲದ ಹಾಗಿರಲಿ ನಿಮ್ಮ ಬದುಕೆಲ್ಲ. ಬೆಲ್ಲ ಓಕೆ ತಾತ, ಹೇಗಿನ ಹಾಗೂ ಬದುಕಿರ್ಲಿ ಅಂತಂದ್ರೆ ಹೇಗೆ? ಬೆಲ್ಲ ಥರನೇ ಇರಲಿ ಅಂತ ವಿಶ್ ಮಾಡ್ಬೋದಲ್ವಾ? ದಂಡಪಿಂಡ, ನಾನು ಏನು ಬೇಕಾದರೂ ವಿಶ್ ಮಾಡಬಹುದು, ಆದರೆ ಆ ಭಗವಂತ ಏನು ಕೊಡಬೇಕು ಅದನ್ನೇ ಕೊಡ್ತಾನೆ. ಬೇವಿನ ರುಚಿ ಗೊತ್ತಾದ್ರೇನೆ ಬೆಲ್ಲದ ಮಹತ್ವ ಗೊತ್ತಾಗಬೇಕಾದ್ರೆ. ಕಷ್ಟ ಬರ್ತಿರಬೇಕು, ಅದನ್ನು ಧೈರ್ಯವಾಗಿ ಎದುರಿಸ್ತಾ ಇರಬೇಕು, ಆಗಲೇ ಸುಖಕ್ಕೆ ಬೆಲೆ ಸಿಗೋದು. ತಾತ, ಇದು ಅಮ್ಮನೇ ನೆಟ್ಟಿರೋ ಬೇವಿನ ಗಿಡ, ಎಷ್ಟು ಚೆನ್ನಾಗಿ ಸಿಗರಿದೆ ಗೊತ್ತಾ? ಇವತ್ತು ದೇವ್ರಿಗೆ ಇಟ್ಟಿದ್ದು ಇದೇ ಬೇವಿನ ಎಲೆನೆ. ಗೊತ್ತಾಯ್ತು. ಚೈತ್ರ ಮಾಸ ಇವತ್ತಿಂದ ಶುರುವಾಗುತ್ತೆ. ಎಲ್ಲ ಕಡೆ ಚಿಗುರು ಹೊಡೆಯುತ್ತೆ. ಶಿಶಿರ ಬಂದಾಗ ಎಲೆಗಳೆಲ್ಲ ಉದುರಿ ಮರ ಬೋಳಾಗತ್ತೆ. ವಸಂತ ಮಾಸ ಬಂದಾಗ ಮರಗಳೆಲ್ಲ ಮತ್ತೆ ಚಿಗುರೊಡೆಯುತ್ತವೆ. ನಮ್ಮ ಬದುಕು ಹಾಗೇನೆ. ಬಂದ ಕಷ್ಟಗಳನ್ನೆಲ್ಲ ಕೊಡವಿ ಉದುರಿಸಿ ಮತ್ತೆ ಚಿಗುರಿಸ್ಬೇಕು. ಇದೇ ಸಂದೇಶನ್ನೇ ಉಗಾದಿ ಕೊಡೋದು. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾತ. ಸೋಗ್ಲಾಡಿ, ನಮ್ಮ ಕಾಲದಲ್ಲಿ ಹುಡುಗರನ್ನೆಲ್ಲ 3 ಸಂಜೆ ಹೊತ್ತಲ್ಲಿ ಮುಂದೆ ಜಗಲಿ ಮೇಲೆ ಕೂಡಿಸ್ಕೊಂಡು ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ಎಲ್ಲ ಬಾಯ್ಪಾಠ ಮಾಡಿಸೋದು. ಆದರೆ ಈಗಿನ ಹುಡುಗರಿಗೆ ಅದೆಲ್ಲ ಏನು ಗೊತ್ತಿದೆ ಹೇಳು? ಸರಿ, ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೊರಡಿ. ಪಾಪ ಬೀಗರು ಒಬ್ಬರೇನೆ ಅಡುಗೆ ಮಾಡ್ಕೊಂಡು ಕಷ್ಟಪಡ್ತಿರ್ತಾರೋ ಏನು. ಸರಿ ತಾತ, ನಾವ್ ಹೀಗೆ ಹೊರಡೋದಕ್ಕೆ ರೆಡಿ ಇದ್ದೀವಿ ಅಲ್ವಾ ಸಮರ್ಥ? ಹೆಣ್ಮಕ್ಳು ಬೇರೆ ಎಲ್ಲಾದ್ರೂ ಹೊರಡ್ಬೇಕಾದ್ರೆ ಗಂಟೆ ಗಟ್ಲಿ ಟೈಮ್ ತಗೋತಾರೆ. ಅದೇ ತವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿನ್ ಜಾಗದಲ್ಲಿ ಹೊರಡೋಣ ಅಂತ. ಸಾಕು, ಇನ್ನು ಹುಡುಗಾಟ ಸಾಕು, ಹೊರಡಿ, ಹೊತ್ತಾಗತ್ತೆ. ದಂಡಪಿಂಡ, ಹಣ್ಣುಗಳನ್ನು ತಗೊಂಡೋಗು. ಸರಿ ತಾತ, ಹೋಗಿ ಬರ್ತೀವಿ ಅಮ್ಮ, ಹೋಗಿ ಬರ್ತೀವಿ. ಬರ್ತೀವಿ ತಾತ, ಬರ್ತೀವಮ್ಮ. ತುಳಸಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಶೇಷು ಮನೆಗೆ ಹೋಗ್ಬಿಡ್ತೀನಿ. ಶುಭಾಶಯ ಹೇಳ್ಬಿಟ್ಟು ಬರ್ತೇನೆ. ಸರಿ ಮಾವ.
ದೇವ್ರ ಹತ್ರ ಅದೇನು ಕೇಳ್ಕೊತಿದ್ಯೋ ಕೇಳ್ಕೊ. ಏನ್ ಮಾಡ್ಕೊಂಡೆ ಪುಟ್ಟಿ? ಹೀಗೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ನಿಂಗೆ? ನಾವ್ ಯಾರು ಮನೇಲಿ ಇರ್ಲಿಲ್ಲ, ವಾಪಸ್ ಬಂದು ನೋಡೋ ಅಷ್ಟ್ರಲ್ಲಿ ಹೀಗೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಈಗ ತಾನೇ ಬಂದು ಹೋದ್ರು, ಅಪಾಯ ಏನಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೀವು ಬಂದು ಬುದ್ಧಿ ಹೇಳಿ ಅಂತ ನಿಮ್ಗಪ್ಪ ಫೋನ್ ಮಾಡಿದ್ದಾರೆ. ಏನ್ ಗೊತ್ತಾ, ನಂಗೆ ಬೇರೆ ಬೇರೆ ತರ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದೇ ನಮ್ಮನೇಲಿ ದೀಪಿಕಾ ಡಯಟ್ ಅಂದ್ಬಿಡ್ತಾಳೆ. ನಮ್ ಯಜಮಾನ್ರಂತೂ ವಾರಕ್ಕೆ ಒಂದ್ಸಲ ನಮ್ ಜೊತೆ ಕೂತು ಊಟ ಮಾಡಿದ್ರೆ ಹೆಚ್ಚು. ಎಲ್ಲ ನಾನ್ ಪುಣಿ ಮಾತ್ರ ತಗೊಂಡೆ. ಹಾ ಮಾವ ತಗೊಂಡೆ. ಮಾವ ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ, ನೀವೇನೋ ಮಾತಾಡ್ತಾ ಇದ್ರಿ. ಅಯ್ಯಯ್ಯೋ ಹಾಗೇನೂ ಇಲ್ಲ, ನಾನ್ ಸ್ವಲ್ಪ ಮಾತ್ ಜಾಸ್ತಿ, ಅದು ಇದು ಅಂತ ಮಾತಾಡ್ತಾನೆ ಇರ್ತೀನಿ. ಅದು ಅಲ್ದೆ ನಿಮ್ ಸೊಸೆ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಲು ನೋಡಿ. ಇವಳು ಎಲ್ರಿಗೂ ಇಷ್ಟ ಆಗ್ತಾಳೆ, ಒಳ್ಳೆ ಹುಡುಗಿ. ಹೌದೌದು, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ನ ಮಗಳು ಈ ಮನೆಗೆ ಬಂದು ಕಲಿಯೋದು ತುಂಬಾ ಇದೆ ಅನ್ಸುತ್ತೆ. ಪೂರ್ಣಿ, ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಹ್ಞೂ ರೀ. ಸರಿ, ನಾನು ಮೇಲ್ ಕೂತ್ ಕೆಲಸ ಮಾಡ್ತಿದ್ದೇನೆ, ಏನಾದರೂ ಬೇಕಂದ್ರೆ ಹೇಳು. ನಿಮ್ ದೊಡ್ಡ ಮಗ ತೇಟ್ ನಿಮ್ ತರಾನೇ. ಪೂರ್ಣಿ ಹತ್ರ ನೀವ್ ಕೇಳ್ದ ಹಾಗೆ ಕೇಳ್ದ ನೋಡಿ. ಎಂಗೇಜ್ಮೆಂಟ್ ದಿನಾನು ಎಲ್ಲರೂ ತುಂಬಾ ಕಾಳಜಿಯಿಂದ ವಿಚಾರಿಸ್ತಿದ್ದ. ಎಷ್ಟಂದ್ರೆ ಇವ್ರ ಮಗ ಅಲ್ವಾ, ಅದಕ್ಕೆ ಇವ್ರ ಥರಾನೇ. ಅಯ್ಯೋ, ನಿಶ್ಚಿತಾರ್ಥ ಅಂದಾಗ ನೆನ್ಪಾಯ್ತು ನೋಡಿ. ಮೈಸೂರ್ ಪಾಕ್ ತುಂಬಾ ಚೆನ್ನಾಗಿತ್ತು ಅಂತ ಬಂದವರೆಲ್ಲ ಹೇಳ್ತಿದ್ರು. ನನ್ಗೂ ತುಂಬಾ ಇಷ್ಟ ಆಯ್ತು. ಪಾಪ ತುಳಸಿ ಅವ್ರಿಗೆ ಅವತ್ತೇ ಹಣ ಕೊಡ್ತೀನಿ ಅಂತ ಹೇಳಿದ್ದೆ, ಅವರು ಹಾಗೆ ಹೊರಟ್ಬಿಟ್ರು. ಮಗಳ ಮದ್ವೆ ಫಿಕ್ಸ್ ಆದ್ರೆ ತಿರುಪತಿಗೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅಲ್ಲಿಗೆ ಹೋಗಿದ್ನಲ್ಲ, ಅದಕ್ಕೆ ದುಡ್ಡೇ ತಗ್ಸಕ್ಕಾಗ್ಲಿಲ್ಲ. ಹೌದು, ಅವ್ರು ನಿಮಗ್ ಪರಿಚಯ ಅಲ್ವಾ? ನಿಮ್ಗೇನಾದ್ರು ಅವ್ರು ಸಿಗ್ತಾರಾ? ಈ ತರ ಮನೆಯವರೆಲ್ಲ ಜೊತೆ ಕೂತು ಊಟ ಮಾಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ತುಂಬಾ ಖುಷಿ ಆಗ್ತಿದೆ. ಭಾವನ್ಗೆ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಬಾಳೆಯ ಮೇಲೆ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ದಿನ ಇದು ಪಾಸಿಬಲ್ ಆಗಲ್ವಲ್ಲ, ಎಲ್ರಿಗೂ ಎಲ್ಲಿ ಟೈಮ್ ಸಿಗುತ್ತೆ. ಅದಕ್ಕೆ ಹಬ್ಬದ ದಿನ ಮಿಸ್ ಮಾಡದೆ ಬಾಳೆ ಎಲೆ ಊಟ ಮಾಡ್ಬೇಕು ಅಂತ ಹೇಳಿದ್ರು. ಇವತ್ತು ನೀವೆಲ್ಲ ಬಂದಿದ್ರಿಂದ ಮನೆ ತುಂಬದ ಹಾಗಾಯ್ತು. ಪಾಪಮ್ಮ, ದೀಪಿಕಾಗೆ ಇನ್ನೊಂದು ಹೋಳಿಗೆ ಹಾಕಿ. ವಂಜವ್ರೆ, ನೀವು ಹಾಕ್ಸ್ಕೊಡಿ. ಅಯ್ಯೋ ಬೇಡ, ಆಕ್ಚುಲಿ ನಾನು ಡಯಟಲ್ಲಿ ಇದ್ದೀನಿ. ಏಯ್, ಹೇಳ್ತಿದಾರಲ್ಲ, ಇವತ್ತೊಂದಿನ ತಿನ್ನು, ಏನೂ ಆಗಲ್ಲ. ಎಂಗೇಜ್ಮೆಂಟ್ ಆಯ್ತಲ್ಲ, ಇನ್ನೇನು ಮದುವೆನೂ ಬಂದ್ಬಿಡುತ್ತೆ ಅಂತ ಹೆಲ್ತ್ ಕಾನ್ಶಿಯಸ್. ಮಾಧವ್ ಅವ್ರೆ, ನಾನು ಈಗ ತಿನ್ನಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ, ಅದಕ್ಕೆ ಹೋಗಕ್ ಮುಂಚೆ 2 ಒಬ್ಬಟ್ಟು ತಿಂದು ಹೋಗ್ತೀನಿ, ಸರಿನಾ? ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಅಲ್ವಾ ಭಾವ? ಹೌದೌದು, ದೀಪಿಕಾ ನಮ್ಮ ಫ್ಯಾಮಿಲಿಗೆ ಸೇರ್ತಿದ್ದಾಳೆ ಅಂದಮೇಲೆ ನಾವೆಲ್ಲ ಒಂದೇ ಕುಟುಂಬ ಅಂತ ಆಯ್ತಲ್ವಾ. ನನಗೂ ತುಂಬ ಖುಷಿ ಆಯ್ತು. ಏನ್ ಹೇಳ್ತಾ ಇದೆಯೇ? ನಿಜಾನೇ ಹೇಳ್ತಿದ್ದೀನಮ್ಮ. ನೀನ್ ಫೋನ್ ಎತ್ತುತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮಾವನ ಬಗ್ಗೆ ನಿನಗೆ ಗೊತ್ತಲ್ಲ, ಅವರಿಂದಂತೂ ಏನು ಹೆಲ್ಪ್ ಸಿಗಲ್ಲ. ಪ್ರಸಾದ್ ಹೀಗ್ ಮಾಡಿದ್ರಲ್ಲ ಅಂತ ಟೆನ್ಷನ್ ಅಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಬೇರೆ ದಾರಿ ತೋಚ್ದೆ ಹೀಗ್ ಮಾಡ್ಕೊಂಡೆ. ಅಷ್ಟರಲ್ಲೆಲ್ಲ ವಾಪಸ್ ಬಂದ್ರು. ಇಲ್ಲ ಅಂತ ಹೇಳಿದಿದ್ರೆ ನಿನಗ್ ನನ್ ಕಾಟನೇ ಇರ್ತಿರ್ಲಿಲ್ಲ. ಬಿಡ್ತು ಅಂದೆ. ನೀನ್ ನನ್ನ ಮಗಳು ಕಣೆ ಸಂಧ್ಯಾ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಹೇಗೋ ದುಡ್ಡು ಹೊಂದಿಸ್ತಾ ಇದ್ದೆ. ಅದಕ್ಕೆ ಅಲ್ವಾ ನಾನು ಡಬ್ಬಿ ಕಳಿಸ್ತಾ ಇರೋದು, ಕೇಟ್ರಿಂಗ್ ಒಪ್ಕೊಂಡಿರೋದು. ಅಷ್ಟರಲ್ಲಿ ನೀನ್ ಹೀಗೆಲ್ಲ ಮಾಡ್ಕೊಂಡಿದ್ಯಾ ನೋಡು. ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ.
ನಿನಗೆ ಬೇಕಾಗಿರೋ ಹಣನ ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಪ್ರತಿ ಸಲ ಇದನ್ನ ಹೇಳ್ತೀಯ. ನಿನ್ನ ಕೇಟ್ರಿಂಗ್ ಇಂದ ಎಷ್ಟು ಹಣ ಬರುತ್ತಮ್ಮ? 10,000, 20,000. ನನಗ್ ಬೇಕಾಗಿರೋದು 3 ಲಕ್ಷ. ನನ್ನ ಪರಿಸ್ಥಿತಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಿನ್ನಿಂದ ಆಗಲ್ಲ ಅಂತಾನೆ ತಾತನ ಹತ್ರ ಮಾತಾಡು ಅಂದಿದ್ದು. ಇಲ್ಲ ಪುಟ್ಟಿ, ಈ ಸಲ ಎಷ್ಟೇ ಕಷ್ಟ ಬಂದ್ರೂ ಸರಿ, ನಿನಗೆ ಹಣ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ಇದು ನಿಮ್ಮಮ್ಮ ನಿನಗೆ ಕೊಡ್ತಾ ಇರೋ ಮಾತು, ಸರಿನಾ?